7 ಗಂಟೆ 27 ನಿಮಿಷಕ್ಕೆ 1 ವರ್ಷದ ಮನ್ಸ ಇವೆ. ಮಕ್ಕಳು ಫೋಟೋ ತಗೋತಾವ್ರೆ. ಇಲ್ಲೇ ಐತೆ ನಮ್ಮಮ್ಮವರು ಆಲೂಗೆಡ್ಡೆ ಬೂಂಡ ಬಲೂನ್ ಉತ್ತವ್ರೆ. ಇಲ್ಲಿ ಸುಮಾರಾಗಿ ನಡೀತೈತೆ. ಮ್ಯಾಲ್ ಮಾಡೋಣ ಅನ್ಕೊಂಡ್ವಿ, ಕರಿತಾ ಇಲ್ಲ. ಮನೇಲಿ ಇರೋ ಅಂತಿದ್ದೀನಿ. ಭಾನುವಾರ ಬೇರೆ ಅಲ್ಲ, ಜನ ರಶ್ಶು ಅಂದರೆ ರಶ್ಶು. 3 ಪೆನ್ಸಿಲು ಅವ್ರು ಏನು ಕೊಟ್ಟಿದ್ದಾರೆ ನೋಡ್ರಿ. ಏನು ಗತಿ ಆಗಿದೆ ಅಂತ ಗೊತ್ತಿಲ್ಲ. ಏನು ಕಿತ್ಕೊಳ್ರಿ. ದೊಡ್ಡವ್ರಿಗೆ ನಮಸ್ಕಾರ. ಎಲ್ಲರೂ ಹೋಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊತೀನಿ. ಎಲ್ರಿಗೂ MK ಕರುನಾಡು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅದೇ ತಮ್ನೈಲು ಮತ್ತು ಟೈಟಲ್ ನೋಡ್ಕೊಂಡೇ ಬಂದಿರ್ತೀರಾ. ಅದೇ ಒಂದು ಬರ್ತಡೇ, ಅದಕ್ಕೆ ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ಎಲ್ಲ ರೆಡಿ ಆಗಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಬರ್ತಡೇ ಮಾಡ್ತೀವಿ. ಅದಕ್ಕೆ ಕುಯ್ಸೋದು. ನನಗಿನ್ನೊಂದು ಕೇಕ್ ಅಂತ ಐತೆ, ಅದು ನೋಡ್ತೀನಿ. ಆದರೆ ಅದನ್ನು ಕೊಯ್ಬೇಕು. ಏನು ಕೇಕು ಅಂತ ವೀಡಿಯೋ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ. ಇಲ್ಲೋಡ ಚಿನ್ನಿ, ಇವತ್ತು ಸಂಜೆ 7 ಗಂಟೆ 27 ನಿಮಿಷಕ್ಕೆ 1 ವರ್ಷದ ಮನ್ಸ ಇವೆ. ಅಂದರೆ ಒಟ್ಟಿದ್ದು 7:27, ಅದಕ್ಕೆ ಅಕ್ಕ ಆಗ್ತದೆ ಅಷ್ಟೇ. ನಮ್ಮ ಅಕ್ಕ ಅವರು ಬೀಗ ಹಾಕ್ತವ್ರೆ. ನಾವು ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ, ಮಾಸ್ತನಹಳ್ಳಿ ದೇವಸ್ಥಾನಕ್ಕೆ. ಅಲ್ಲೇನು ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಹೋಗಲ್ಲ, ಯಾಕಂದರೆ ಬರ್ತಡೇ ವೀಡಿಯೋ ಬೇರೆ ಇರುತ್ತಲ್ಲ, ಅದಕ್ಕೆ. ಅಷ್ಟೇ. ಅಲ್ಲಿ ದೇವಸ್ಥಾನದಲ್ಲಿ ಏನು ವೀಡಿಯೋ ಮಾಡಲ್ಲ ಅಂದಿದ್ದಲ್ಲ, ವೀಡಿಯೋ ಮಾಡಿಲ್ಲ. ಒಂದೆರಡು ಫೋಟೋಗಳು ತೊಗೊಂಡು ಹಂಗೆ ಮನೆ ಕಡೆಗೆ ಹೋಗ್ತಾ ಇದ್ವಿ. ಮನೆ ಕಡೆಗೆ ಹೋಗ್ತಾ ಇದ್ದವರು ಹಂಗೆ ನಮ್ಮ ಮಾವ ಬನ್ನೇರುಘಟ್ಟ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದರು. ಹಂಗೆ ಯೂಟರ್ನ್ ಮಾಡಿಕೊಂಡು ಬನ್ನೇರುಘಟ್ಟ ದೇವಸ್ಥಾನ ಕಡೆಗೆ ಹೋಗ್ತಾ ಇದ್ದೀವಿ. ಹಂಗೆ ಹೋಗ್ತಾ ರೋಡ್ನ ವೀಡಿಯೋ ಮಾಡಿಕೊಂಡು, ಹಂಗೆ ರೋಡಲ್ಲಿರೋ ಗುಂಡಿಗಳನ್ನ ವೀಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಯಾರದು? ನಮ್ಮ ಬರ್ತಡೇ ಹುಡುಗ ಸರ್ವೇಶ್ನ ತರಿಸ್ಕೊಂಡು ಹಂಗೆ ಮಾತಾಡ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಬನ್ನೇರುಘಟ್ಟ ಚಂಪಕಧಾಮ ಸ್ವಾಮಿ ದೇವಸ್ಥಾನ. ನೋಡ್ಬೋದು ಬಂದಿದ್ದೀವಿ. ನಮ್ಮ ಅಕ್ಕ ಫೋಟೋ ತಗೋತಾವ್ರೆ. ಇಲ್ಲೇ ಐತೆ. ಅವ್ರ ಗಾಡಿ ನಿಲ್ಸಕ್ಕೆ ಹೋಗೋರು ಅಂದ್ಬಿಟ್ಟು ನಾವು ಇಲ್ಲೇ ಕಾಯ್ಕೊಂಡು ನಿಂತಿದ್ದೀವಿ. ಅಲ್ಲಿ ಮುಂದೆಗಡೆ ನಮ್ಮ ಅಕ್ಕ, ನಮ್ಮ ಮಾವ, ನಮ್ಮ ಪಾಪ ಎಲ್ಲ ಹೋಯ್ತವ್ರೆ. ನಾವಿಲ್ಲಿ ಮುಂದೆಗಡೆ ಅದು ದೇವ್ರ ಕೈ ಮುಕ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ಈಚೆ ಬಂದ್ವಿ. ಒಂದು ದೇವಸ್ಥಾನದ್ದು ಏನು ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ, ಹಂಗೆ ಅಲ್ಲಿಂದ ಈಚೆ ಬಂದ್ವಿ ಹೊರಗಡೆಗೆ. ಜನ ಕಮ್ಮಿ ಇದೆ, ಅದಕ್ಕೆ ಸ್ವಲ್ಪ ಬೇಗ ಬಂದಿದ್ದಷ್ಟು. ನಂತರ ಬಂದಕ್ಕೆ ಹಂಗೆ ಹೇಳ ಶುರು ಮಾಡ್ತೇನೆ. ಆ ಕಡೆ ಕೋತಿ ಓಡಾಡ್ತವೆ ನೋಡ್ರಿ. ಆ ಕೋತಿಗಳನ್ನ ತೋರಿಸೋಣ ಅಂದ್ಬಿಟ್ಟು ಈ ಕಡೆ ಬಂದ್ವಿ. ಮಾವ ತೋರಿಸೋದು, ಅದಕ್ಕೆ ನೋಡ್ರಿ. ನಡೀರಿ ಹೋಗೋಣ. ಇವರು ಫೋಟೋ ಮಾತ್ರ ಬಿಡ್ತಾನೆ ಇಲ್ಲ. ಫೋಟೋ ತೆಗಿಬೇಕು. ಬಸ್ ಸಾಕು. ಹೆಂಗ್ ನೋಡ್ತಾವನೆ ನೋಡು ಅದನ್ನೇ. ಅದೇ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ನೋಡೋಣ, ಮನೆಗೆ ಹೋಗಿ ಇನ್ನೂ ಡೆಕೋರೇಷನ್ಗಳು ಮಾಡಿಲ್ಲ. ಅದೇ ಒಂದು ಬರ್ತಡೇಗೆ ಹುಟ್ಟುಹಬ್ಬಕ್ಕೆ ಆಚರಣೆ ಮಾಡೋದಕ್ಕೆ ಒಂದೊಂದೇ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ವೇಸ್ಟ್ ನಿದ್ದೆ ಮಾಡ್ತಾವ್ರೆ, ಕಾಚಿ ಮಾಡ್ತಾವ್ರೆ. ಇಲ್ಲಿ ನಮ್ಮ ಅಮ್ಮವರು ಆಲೂಗೆಡ್ಡೆ ಬೂಂಡ, ಚಪಾತಿ ಅಂತ ಬಜ್ಜಿ ಮಾಡ್ತಾವ್ರೆ. ಇಲ್ಲಿ ತಯಾರಿ ನಡೀತಾ ಇದೆ.
ಇವರಿಲ್ಲಿ ಬಲೂನ್ ಹೊತ್ತವ್ರೆ. ಇಲ್ಲಿ ಸುಮಾರಾಗಿ ನಡೀತೈತೆ. ಮ್ಯಾಲೆ ಮಾಡೋಣ ಅಂದ್ಕೊಂಡ್ವಿ, ಅವನಿರೋ ಹೈಟ್ಗೆ ಇಷ್ಟೇ ಸಾಕು. ನಾನೊಂದು ಕೇಕ್ ಅಂದ್ಕೊಂಡಿದ್ದೆ, ಆ ಕೇಕ್ ಆಗಿಲ್ಲ. ನೋಡ, ಇವನು ಎದ್ದೋ ನಳ್ಳಕ್ಕೆ ಶುರು ಮಾಡ್ಬಿಟ್ಟವನೆ. ಎದ್ದ ತಕ್ಷಣ ಅಳ್ಬೇಡ ನೋಡ್ರಿ, ಬಲೂನ್ಗಳು ಸ್ವಲ್ಪ ಹಂಗೆ ಆಯ್ತಾ ಇದ್ದಾವೆ. ಹೆಂಗೋ ಒಂದು ಮಾಡೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀವಿ. ಇಲ್ಲಿ ನೋಡ್ರಿ ನಮ್ಮ ಅಕ್ಕವ್ರು ರೆಡಿ ಆಗಬೇಕು ಅಂತ ಮಾತಾಡ್ತಿದ್ರು. ನಾನು ಕ್ಯಾಮ್ರಾ ಎತ್ತಿದೆ ಹಂಗೆ. ನಮ್ದು ಇಷ್ಟೇ, ಯಾರನ್ನೂ ಕರಿತಾ ಇಲ್ಲ. ಮನೇಲಿರೋ ನಾವುಗಳೇ, ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ಮಾವ, ನಮ್ಮ ಅಜ್ಜಿ, ನಮ್ಮ ಸರ್ವೇಸು ಅಷ್ಟೇ. ನಮ್ಮ ಅಕ್ಕ ಇದನ್ನೆಲ್ಲ ಏನೇನೋ ತರಿಸವ್ರೆ, ಇದನ್ನೆಲ್ಲ ಹಾಕ್ಬಿಟ್ಟು ಒಂದೇ ಸರ್ತಿ ನೋಡಿಸ್ತೀನಿ. ಮತ್ತೆ ಅಂದರೆ ಈ 2 ಸ್ಟಿಕ್ಕರ್ ಏನಾರು ಇರಲಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು. ಕನಕ ಸ್ಕ್ರೀನ್ ಹಾಕೋಬೋದಾಯ್ತು, ಆದರೆ ಸ್ಕ್ರೀನ್ ಹಾಕೊಂಬಿಟ್ರೆ ಇದೆಲ್ಲ ಹಿಂಗೆ ಅಂಟ್ಸೋಕ್ಕಾಗಲ್ಲ. ಈಗ ಅಂಟಿಸಿರೋ ಥರ ಇವು ಚೆನ್ನಾಗಿ ಬರ್ತೈತೆ. ಅಲ್ಲೂ ಏನೋ 1-2 ಬಲೂನ್ ಕಟ್ಬಿಟ್ರೆ ಸರೋಗ್ಬಿಡುತ್ತೆ. ಇದು ಕನ್ನಡದಲ್ಲಿ ಮಾಡ್ಬೋದಿತ್ತು. ನೋಡ್ಬೋದು, ಇಲ್ಲ ಸುಮಾರಾಗಿ ಹಂಗೆ ಒಂದು ಕಡೆಯಿಂದ ಹಾಕಿರೋದು. ಬರೀ ಹಂಗೆ ಸುಮ್ಮನೆ ಬಲೂನ್ ತುಂಬಿಸ್ಬಿಟ್ಟಿದ್ವಿ. ಈಗ ಫ್ರಿಜ್ ಪಕ್ಕ ಎತ್ತಬೇಕು, ಯಾಕಂದರೆ ಇಲ್ಲಿ ಫೋನ್ ಮಾಡಬೇಕಲ್ಲ. ಅಲ್ಲಿ ಮಿಣ ಲೈಟ್ ಇರಲಿ ಬಿಡು, ನಾನು ಹಾಕುವ ಅಂದ್ಕೊಂಡೆ. ಇಲ್ಲೆಲ್ಲ ಹಂಗಂಗೆ ತುರ್ಕಿದ್ದೀವಿ. ಇಲ್ಲಿ ಹೀರೋ ಆಗೈತೆ. ನೋಡ್ಬೋದು. ಕೊನೆಯದಾಗ ಒಂದು ಸರ್ತಿ ತೋರಿಸ್ಬಿಡ್ತೀನಿ. ಅದೇ ಇವಾಗೆಲ್ಲ ತಯಾರಾಗೈತೆ. ಕೇಕ್ ತರಬೇಕು, ಮತ್ತು ನಮ್ಮ ಅವರು ಅದೇನೋ ತರಬೇಕು ಅಂತ ಕರ್ಕೊಂಡವ್ರು. ಏನಂತ ಬಂದ್ಮೇಲೆ ತೋರಿಸ್ತೀನಿ. ಅಷ್ಟೇ, ಇವಾಗ ಹೊರಡ್ತಾ ಇದ್ದೀವಿ. ನಾನು ನಮ್ಮ ಮಾವ ಕೇಕ್ ತರೋಣ ಅಂತ ಹೋದವ್ರು. ಹಂಗೆ ಅಲ್ಲಿಂದ ಸೀದಾ ಡಿಮಾರ್ಟ್ಗೆ ಹೋದ್ವಿ. ಯಾಕಂದರೆ ಮನೆ ಹತ್ರ ಇರೋರೆ ಚಿಕ್ಕ ಹುಡುಗರುಗಳ್ನ ಕರ್ಕೊಂಡು ಕೇಕ್ ಕಟ್ ಮಾಡ್ಸೋಣ ಅಂತ ಅನಿಸ್ತು. ಅದಕ್ಕೆ ಲೈನಲ್ಲಿ ನಿಂತಿದ್ದೀನಿ. ಭಾನುವಾರ ಬೇರೆ ಅಲ್ಲ, ಜನ ರಶ್ಶು ಅಂದರೆ ರಶ್ಶು. ತಗೊಬರೋಕ್ಕೆ ಆಗಿಲ್ಲ. ಆಮೇಲೆ ತಗೊಂಡು ಮಿಕ್ಚರು ಜ್ಯೂಸು ಎಲ್ಲ ತೊಗೊಂಡು ಬರ್ತಾಯಿದ್ದೀವಿ. ಹಾಗೆ ಬರ್ತಾ ಕೇಕ್ನ ತಗೊಂಡು ಅಂತ ಹೇಳ್ತಾಯಿದ್ದೀನಿ. ಮನೆ ಕಡೆಗೆ ಹೋಯ್ತಾ ಇದ್ದೀವಿ. ರೂಪಮ್ಮ, ನೀವು ರೆಡಿ ಆದ್ರಾ? ಏನು ಗತಿ ಆಗಿದೆ ಅಂತ ಗೊತ್ತಿಲ್ಲ. ಹಳ್ಳದಿನ್ನೇ ರೋಡು ಓಪನ್ ಮಾಡಲ್ಲ, ನಾವು ಇನ್ನ ನೋಡ್ಲಾ. ಏನು ಹೇಳು? ನಮ್ಮ ಮನೇಲಿ ಯಾರ್ದೋ ಒಬ್ರು ಬರ್ತಡೇ ಮಾಡ್ತಾ ಇದೀವಿ ಅಂತ ಚಾಕ್ಲೇಟು ತಯಾರೈತೆ, ಪ್ಲೇಟ್ಗಳಿದ್ದಾವೆ. ಇವರಲ್ಲಿ ಮಿಕ್ಚರು ತಯಾರಿ ಮಾಡ್ತಾವ್ರೆ. ಅಜ್ಜಿಯವರು ಕರೀತಾವ್ರೆ. ಅವ್ರು ಕರೀಲಿ. ನಮ್ಮ ಅಜ್ಜಿಯವರು ಮನೆ ಹತ್ರ ಇರೋ ಹುಡುಗರುಗಳ್ನ ಕರೆದಿದ್ರು. ಅವರು ಸ್ವಲ್ಪ ಜನ ಬಂದಿದ್ದರು, ಇನ್ನೂ ಬರೋರಿದ್ದರು. ನಾನು ಎಲ್ಲೇನು ಮಾತಾಡೋಕ್ಕೆ ಹೋಗಿಲ್ಲ, ಹಂಗೆ ವೀಡಿಯೋ ಮಾಡಿಕೊಂಡೆ. ಬರ್ತಾವ್ರೆ, ನಾನು ಅದು ಇದು ಮಾಡ್ತೀನಿ. ಏನು ವೀಡಿಯೋ ಮಾಡಲಿ? ಹಾಗೆ ನಮ್ಮ ಮಾವ ಅವ್ರ ಫೋನ್ ಇಸ್ಕೊಂಡ್ವಿ. ಯಾಕಂದರೆ ನಮ್ಮ ಮಾವ ಅವ್ರದ್ದು ಕ್ಯಾಮ್ರಾ ಚೆನ್ನಾಗಿದೆಯಲ್ವಾ, ಅದಕ್ಕೆ ಆ ಫೋನ್ ಇಸ್ಕೊಂಡು ಅದ್ರಲ್ಲಿ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಈ ಫೋನ್ನ ಇಲ್ಲಿ ಮಾಡಿಬಿಟ್ಟು ಹಾಗೆ ನಮ್ಮ ಮಾವ ಅವ್ರ ಫೋನ್ ಇಸ್ಕೊಂಡೆ. ಏನು ನಾನು ಹೊಡಿತಾ ಇಲ್ಲ.
ಬಾ 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 ಸರಿ ಕಟ್ ಮಾಡಿ ಇವ್ರಿಗೆ ಇಲ್ಲಿ ಕೂತಿದ್ದಂತ ಪಾಪ ಇದ್ದು ಹೋಗ್ಬಿಟ್ನಲ್ಲ. ಬರ್ತಾನೆ ಮಾಡು ಬರ್ಲಾಗ ತೆಗೆದಿರ ಅವ್ರೆ ಅದೇ ಇವ್ರು ತಮ್ಮನು ಅಣ್ಣ ಬರ್ತಾನೆ ಮಾಡಿ ಬಂದ್ರ ಒಂದು 5 ನಿಮಿಷ ಆಮೇಲೆ ಕಿತ್ತಾಕೊಂಡು ನೋಡಿ 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 ಅಕ್ಕ ಟಾಟಾ ಮಾಡು. ಹ್ಯಾಪಿ ಬರ್ತ್ಡೇ ಟು ಯು ಈ ಕಡೆ ಬರ್ರಿ. ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಟು ಯು ಸರ್ವೇಶ್ ಹ್ಯಾಪಿ ಬರ್ತ್ಡೇ ಟು ಯು ಹೋಗಿ ಬರ್ತಾ ನಿಂತ್ಕೋ. ಸುಮ್ಮನೆ ಒಂದು ಬೈಕ್ ಕೊಟ್ಟು ಸುಮ್ಮನೆ ಒಂದು ಸೀಟ್ ತಿನ್ನೋದೇ ಇಲ್ಲ ಬೆಲ್ಟ್ ಮಾಡ್ಕೊಂಡವ್ನೆ ನೋಡಿ ತಿನ್ನಲ್ಲ ಮಗು ಹೋದು ಅಷ್ಟೇ ಈಗ ಬೈಕ್ ಕೊಡಮ್ಮ. ಈಗ ಬೈಕ್ ಚಿಕ್ಕೊಂಡು ಅವಿಗೆ ಕುತ್ಕೊಂಡು ಬಾಯ ಅಂತ ಎಲ್ಲರೂ ಬೆಳಕು ಹಾಕಿ ಇಸ್ಕೊಡ ಅವ್ರ ಬೈಕ್ ಕೊಟ್ಟು ಅವ್ರ ಅಕ್ಕ ಕೊಟ್ಬಿಟ್ಟು ಕೈ ತಮ್ಮನೇವ್ರು ಬಾಬಾ ಕಟ್ ಮಾಡಲ್ಲ. ಎಲ್ರು ಬನ್ರಿ ಕಟ್ ಮಾಡಿ ನಿಂತ್ಕೊಳ್ಳಿ, ಎಲ್ರು ಫೋಟೋ ಹಾಕ್ಸ್ಕೊಳ್ಳೋಣ. ಫೋಟೋ ಹೊಡಿಸ್ಕೊಂಡು ಎಲ್ಲ ಕುಡಿ ಕರ್ವೇ ಸಾಕು ಮೊದಲೇ ಬರ್ತಾಳೆ ಎಲ್ಲರೂ ಎಲ್ಲ ನೀನು ಬಾಬಾ ಬಾಬಾ ಇಲ್ಲಿ ಚಿನಿ ಇಲ್ಲಿ ನೋಡು ಮಾಮ್ ನೋಡು ನೀನು ಅವಾಗ ಯಾವ್ದಾರು ಒಂದು ಹುಡುಗನ ಕೈ ಕೊಟ್ಬಿಟ್ಟು ಇವ್ರಿಬ್ರು ಬರ್ಲೇನೋ ನಿಂತ್ಕೊಂಡ್ರ ನೀವು ಬಂದಾರೆ ಸರಿ ತೆಗಿತೀನಿ. ನೀನು ನಿಂತ್ಕೊಂಗೆ ನೀನು ನಿಂತ್ಕೊ ನಾನೇ ಬರೋ ಸರಿ ಸಾಕಿ ನೀನ್ ಬಾ ಅವ್ನಿನ ಕೈ ಕೊಡು ತೆಗಿತಾನೆ ಫೋಟೋ ನನಗೆ ತಕ್ಕೊತೀನಿ ಬಿಡು. ಕೈಲೋ ಇಲ್ಲ ಮುಂದೆ ಕೈಲೋ ಎಲ್ಲ ನೀಟಾಗಿ ಕಟ್ ಮಾಡ್ಬಿಟ್ಟು ಎಲ್ಲರಿಗೂ ಕೊಡು ಕುತ್ಕೊಳ್ಳಿ ಎಲ್ಲ. ಎಲ್ಲರಿಗೂ ಪೆನ್ಸಿಲ್ ಅವ ಮಿಚ್ಚಾಗಿದ್ದ ಗುಡ್ಗಳೆಲ್ಲ ಹತ್ರ ಈ ವೈಫ್ ಕೊಡುವ ಥ್ಯಾಂಕ್ಸ್ ಕೊಡ್ತಾರೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಕ್ಕ. ಮಿಚ್ಚಾಗಿದ್ದ ಗುಡ್ಗಳೆಲ್ಲ ಹತ್ರ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ಸ್ ಅಕ್ಕ. ಇಬ್ರು ಪೆನ್ಸಿಲಲ್ಲೂ ಬರ್ಬಿಡ್ತಾರೆ. ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂಕಲ್ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ಸ್. ಕೂತ್ಕೊಳ್ಳಿ. ಇಲ್ಲೊಂದು ಅಕ್ಕ ಪೆನ್ಸಿಲ್ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ಸ್ ಅಕ್ಕ. ಇಲ್ಲಿ ಥ್ಯಾಂಕ್ಸ್ ಅಣ್ಣ ನನಗೆ ಥ್ಯಾಂಕ್ಸ್ ಅಣ್ಣ. ಅಲ್ಲೊಂದು ಅಣ್ಣ ಅಲ್ಲ ಅಕ್ಕ ಇಲ್ಲೊಂದು ಅಕ್ಕ. ಒಳಕ್ಕೆ ಎತ್ಕೊಂಡು. ಅವ್ವ ಮಿಚ್ಚಾದ ಬುಡ್ಡೆಗಳು ಬಿಡಿ ಬುಡ್ಡೆಗಳು ಇದೆಯಲ್ಲ ಎಲ್ಲ ಅಲ್ಲ ಅನ್ಸಿರೋರೆ ಖಾಲಿ ಖಾಲಿ ಅಂದ್ರೆ ಯಾರೋ ಒಬ್ರು ಕೊಡ್ಬೋದು. ಇರು ನಾನು ಅವ್ವ ಹೊಡ್ದೈತೆ. ನಾವು ಈ ಫೋಟೋ ನೋಡ್ತಾವ್ರೆ. ಸೈಡ್ ಕೊಡವಾ ಅವ್ವ ಇದು ಖಾಲಿ ಸಾಗಲ್ಲ. ಕೊಡು ಮಂತೇಶ ಒಬ್ಬೊಬ್ಬರಿಗೆ ಕೈ ಕೊಟ್ಟು ಹಂಗೆ ಇಳಿಸ್ತದೆ ಬೇಕೇನಾ?
ನೋಡಿ ನಮ್ಮ ಅಕ್ಕ ಅವ್ರು ಬರೀ ಕೈ ಹಾಕ್ತಾರೆ, ಇನ್ನೇನು ಹಾಕೋಕ್ಕಾಗುತ್ತೆ. ಕಾಲ ಕೊಟ್ಟೇನೋ ಕೈ ಹಾಕ್ಬಿಡ. ಈ ಚಿಟ್ಟೆ ಪೇಪರು ಇನ್ನೇನು ತಿನ್ನಕ್ಕಾಗತ್ತೆ ಅದನ್ನು. ಇದು ಎಲ್ಲ ಇದೆ ಪ್ಲಾಸ್ಟಿಕ್ಕು. ಯಾವುದು ಕೆರಡಿಲ್ಲ ನೋಡು, ಚಾಕ್ಲೇಟು ಕಮ್ಮಿ ಊಟ ತಕ. ಅವ ಬಾವ ಇಲ್ಲಿ ಒಂದೊಂದೇ ಎತ್ಕೊಡವ, ನಾವು ಇನ್ನೂ ಹಾಕ್ತೀವಿ ನೋಡಿ. ನಾನು ಕ್ಯಾಮ್ರಾ ಮಾಡ್ಕೊಂಡು ಫೋನ್ ಮಡಗಿದ್ದೆ, ರೆಕಾರ್ಡ್ ಆಗೈತೆ ಇದರಲ್ಲಿ. ಹಾಂ, ಸದ್ಯ ಸುಮಾರಾಗಿ ಆಗೈತೇನೋ, ಅದನ್ನ ಆಮೇಲೆ ನೋಡ್ತೀನಿ. ಇಲ್ಲಿ ಇವಾಗ ನಿಲ್ಲಿಸ್ತಾವ್ರೆ. ಕಿತ್ಕೊಳ್ರಿ ಇದು ಮಾಡ್ತಾವೆ. ನಿಧಾನಕ್ಕೆ ಇಳವ ಯಾರು ಬಂದರು? ಇಲ್ಲ ಇಟ್ಕೊಂಡು ಬರಲಿ ಇಟ್ಕೊಂಡು ಇವ್ನು ಲೇಟಾಗಿ ಬಂದವನೆ, ಕೊಡಲ್ಲ ಇವ್ನಿಗೆ. ಇವ್ನು ಲೇಟಾಗಿ ಬಂದವನೆ, ಯಾಕೆ ಇವ್ನ ಕಳ್ಸೋದು ಬೇಡ. ಯಾಕೆ ಲೇಟಾಗಿ ಬಂದಿದ್ದು? ಹಾಕಕ್ಕ ಬೇಗ ಬಂದಿದ್ದು ಬಲೂನು ಸಿಕ್ತಿತ್ತು ತಾನೆ. ನೋಡು ಒಂದೇ ಒಂದು 2-3 ಅವೇ ಬೇಕು ಅಂದ್ರೆ ಎತ್ಕೊಳ್ರಿ. ಹಾಂ ಹಾಂ, ಇದಕ್ಕೆ ಹಾಕು, ನಮ್ಮ ವಿಚಾರ ಆಗ್ತದೆ. ಹಾಕ್ಕೊಡು. ಸ್ವಲ್ಪ ದೊಡ್ಡ ಪ್ಲೇಟೇ ತಗೋಬೇಕಾಯ್ತು. ನಾನು ಹೇಳಿದೆ ತಾನೆ, ಪ್ಲೇಟ್ಗಳು ತಗೋ, ಇನ್ನೂ ದೊಡ್ಡವೇ ಅಂತ. ವಿಡಿಯೋದಲ್ಲಿ ನಾನು ಮಾತಾಡಿಲ್ಲ, ನಾನು ಇವಾಗ ಕೇಕ್ ತಿಂತಾ ಇದ್ದೀನಿ ಅಂತ ಹೇಳಿದೆ. ಅಂದರೆ ಸಾಕಾಗೋದು, ಇನ್ನಷ್ಟು ಸ್ವಲ್ಪ ಚಿಕ್ಕ ಚಿಕ್ಕ ಮಾಡ್ಬೋದು. ಸರ್ ಆಯ್ತು ಬಿಡು, ಚೂರು ಮೀಡಿಯಮ್ ಸೈಜ್. ಯಾಕೆ ಏನು ಮಾಡ್ತಾ ಇದ್ದಿ? ನೋಡ್ಬೋದು, ಅದೇ ಇಲ್ಲಿ ಕೆಲಸ ನಡೀತೈತೆ. ಆ ಕೆಲಸ ಮಾಡೋದು ಮಕ್ಕಳು ಬಲೂನ್ ನೋಡೋದು ಹಾಕೊಂಡಿದ್ದಕ್ಕೆ ಅವ್ರು ಹಂಗೆ ಸೌಂಡ್ ಮಾಡಿದ್ರು. ಏನೇನೋ ಮಾಡ್ಲಾ? ಹೌದು, ಇವನ್ನ ಹಿಡಿಲೇ ಇಲ್ಲ, ಪಾಪನ್ನೇ ಹಿಡಿಲ್ಲ ನಾವು. ಸುಮ್ಮನೆ ಅದೇ ಅರ್ಜೆಂಟಲ್ಲೆಲ್ಲ ಸಾಕು. ನಾನು ವಿಡಿಯೋದಲ್ಲೂ ಏನು ಮಾತಾಡಿಲ್ಲ, ಎಲ್ಲ ಬಲೂನ್. ಎತ್ಕೊಬತ್ತೀನಿ, ಬಲೂನ್ ಎಲ್ಲ ಏನೂ ಇಲ್ಲ. ನಮ್ಮ ಅವಾಗ ಆಟಕ್ಕೆ ಕೊಡ್ಬೇಕಂತೆ, ಕೊಟ್ಬಿಟ್ಟು ಈ ಫೋನ್ ನಮ್ಮ ಅವದು ಇದಿಲ್ಲೇ ಇಟ್ಕೊತೀನಿ. ಅದೇ ಪಾಪನ್ ಗಿಫ್ಟ್ ಅಂದ್ಬಿಟ್ಟು ಪೆನ್ಸಿಲು ಪೆನ್ನು ಎಲ್ಲ ಏನೇನು ಕೊಟ್ಟಿದಾರಕ್ಕ? ಪೆನ್ಸಿಲ್ ಕೊಟ್ರು, ಹುಡುಗಿ ಇವಳು ಪೇಪರ್ ಏನೋ ಬರ್ಕೊಂಬಂದವಳೆ. ಹ್ಯಾಪಿ ಬರ್ತಿ ಎಲ್ಲ ತೋರಿಸಿ. ಏನೇನು ಯಾರೋ 20 ರೂಪಾಯಿ. ಆ ಹುಡ್ಗ ಮನೆಗೆ ಹೋಗಿದ್ದು ಕಾಸು ಎತ್ಕೊಬ್ರಿಕೆ 20 ರೂಪಾಯಿ ಏನೋ ಕೊಡ್ತಾ ಇದ್ದಂಗಿದ್ದ. ಸೋನು ಅಂಡ್ ಮೋನು, ಅದೇ ಹೋಟ್ಲವ್ರ ಮಗಳು. ಇವಳು ಇದು ಬರ್ಕೊ 101 ರೂಪಾಯಿ ಕೊಟ್ಟವ್ರೆ. 101. ಒಬ್ರು ಪೆನ್ಸಿಲು, ಇಬ್ರು ಪೆನ್ಸಿಲ್, 3 ಜನ 3 ಪೆನ್ಸಿಲು. ಅವ್ರು ಏನು ಕೊಟ್ಟಿದ್ದಾರೆ ನೋಡ್ರಿ, ಇದು ಎಷ್ಟು ಚೆನ್ನಾಗಿ ಅರ್ಜೆಂಟ್ ಎಲ್ಲಾದರೂ ಏನೋ ಒಂದು ಕಟ್ ಮಾಡಿ ಹ್ಯಾಪಿ ಬರ್ತ್ಡೇ ಸರ್ವೇಶ್, ಫಸ್ಟ್ ಇಯರ್ ಬರ್ತ್ಡೇ ಮೋನಿಕಾ ಬರ್ಕೊಂಡು ಕಾಸು ಮಡಿಗೆ ಒಳಗೆ ಹಂಗೆ ಮಡಿಕೊಚ್ಚಿನಿ. ಅದನ್ನ ಮಡಿಕೊಂಡ್ಯಾ? ಅವ್ರು ನಮ್ಗೆ ಕೊಡ್ತಿರ ಇದ್ರು, ಅವ್ರು ಬಂದ್ರಲ್ಲ ಅದೇ ಖುಷಿ. ಯಾಕೆ ಬರ್ಲಾ ಇಲ್ಲೋ ಇಟ್ಕೊಂಡು ರೈಕೊಳೆಲ್ಲ ಬಂದವರೆಲ್ಲ ಅನ್ಕೊಂಡಿದ್ದೆ. ಬರ್ಕೊಂಡು ಬಂದಿರೋದಕ್ಕೆ ಅಷ್ಟು ಲೇಟ್ ಆಗಿರೋದು. ಇವರು ನೋಡಿ ತಲೆ ಹೊಡ್ಸಿ ಏನಾರ ಕೊಡ್ಬೇಕಲ್ಲ ಅನ್ಬಿಟ್ಟು ಪೆನ್ಸಿಲ್ಗಳು ತಂದವ್ರೆ. ಯಾರು ಏನ್ ಕೊಟ್ರು ಅಂತ ಗೊತ್ತಿಲ್ಲ, ಕೊಟ್ಟವ್ರಿಗೆಲ್ಲ ಧನ್ಯವಾದಗಳು. ಹೇಳಿದ್ದಂತ ಏನಂತ ಅವನು ಹೇಳಿಬಿಟ್ಟು ಹೋಗಿದ್ದು, ನಮ್ಮ ತಮ್ಮಂಗೆ ಕರ್ತೀನಿ ಅಂತ ಹೋದನು ಕಾಸು ಎತ್ಕೊ ಬಂದವನೇ. ನೋಡ್ರಿ ಎಲ್ಲ ಬಿಚ್ಚಬೇಡ ಕಣಕ್, ಹಂಗೆ ಇರ್ಲಿ ಕಣಕ್, ಹಂಗೆ ಮಡ್ಬೋದಾಯ್ತು. ಚಾಕ್ಲೇಟ್ ಬೆಜ್ಜನ್ ಅದೇ ಇನ್ನ ಅದೇ ನೋಡ್ರಿ ಎಲ್ಲ ಹಿಂಗೈತೆ. ಇವ್ನ ಇಲ್ಲಿ ಕೂತವನೆ, ಇವನ್ನ ಔಟ್ಫಿಟ್ಟೆ ತೋರಿಸ್ಬೇಕು. ನಿಲ್ಚೋಳ ಚಿನ್ನಿ, ನಿಚ್ಚೋ ಚಿನ್ನಿ ಪ್ಲೀಸ್, ಚಿನ್ನಿ ನಿಚ್ಚೋ ಚಿನ್ನಿ, ಅಳ್ಬೇಡ ಚಿನ್ನಿ. ಸರಿ ಹಂಗೆ ತೋರಿಸ್ತೀನಿ ನೋಡ್ಕೊಳ್ರಿ. ಒಂದು ಔಟ್ಫಿಟ್ ಇಬ್ರದ್ದು
ನಮ್ಮ ಅಕ್ಕ ಫೋಟೋ ತೆಗಿ ಅನ್ನೋದಕ್ಕೂ ಒಂಚೂರು ಏನಾರ ಚಿಕ್ಕದಾಗ ರೆಡಿ ಆದ್ರೂ ಫೋಟೋ ತೆಗಿ ಅಂತಾರೆ. ಹಿಂದೆಗಡೆ ಅಷ್ಟು ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಐತೆ, ಇಬ್ರು ರೆಡಿ ಆಗವ್ರೆ, ಫೋಟೋ ತೆಗಿಸ್ಕೊಂಡಿಲ್ಲ. ಯಾಕಂದ್ರೆ ಎಲ್ಲ ಹುಡುಗರು ನೀನು ಅದೇನೋ ತರಕ್ ಹೋದಲ್ಲ ಬಿಸ್ಕೆಟ್ ತರಕ್ ಹೋಗ್ತಿರ ಇದ್ದಿದ್ರೆ ತಗೋಬೋದಾಯ್ತು. ಮಾಮ ಎಲ್ಲ ಬಂದ್ಮೇಲೆ ಮಾಮ ಒಂದು ಬಿಸ್ಕೆಟ್ ಹಾಕು ಅಂತ ಅದೇ ನಿಧಾನಕ್ಕೆ ಹಾಕೋ ಪರವಾಗಿಲ್ಲ ಅಂದಿದ್ರೆ ಸರೋಗಿರೋದು. ನಾನು ಬಿಸ್ಕೆಟ್ ತಗೋಬತ್ತೀನಿ, ಒಂದು ನಾಯಿಗಳೇ ಇಲ್ಲ. ಆಮೇಲೆ ನಾಯಿನ ಕರ್ದಿ ಹುಡುಕಿ ಪೆನ್ಸಿಲ್ ಕೊಟ್ಟವ್ರೆ ಬಂಗಾರಿ ನಿಂಗೆ ವಿಡಿಯೋ photo ತೆಗಿಯೋ? ಆಯ್ತೈತೆ. ನಿಂದೂನು ಒಂದ್ ಫೋಟೋ ತಗೊಳ್ಳ. ಎಲ್ಲ ಬಿಟ್ಟಿದ್ರೆ ಮಾಡ್ಬೋದು. ಬಿಸ್ಕೆಟ್ ತಗೋಬಂತು, ನಾನು ತಗೋಬರಿಕ್ ಹೋದೆ, ಅಷ್ಟರಲ್ಲಿ ಎಲ್ಲ ಬಂದ್ಬಿಟ್ಟು ಖಾಲಿ ಆದ್ಮೇಲೆ ಫೋಟೋ ತಗೊಳ್ಳೋದು ನಾವು. ಹಿಂಗಿತ್ತು. ಇಲ್ಲಿ ಏನೇನೋ ಮಾಡಿದ್ವಿ, ಹೆಚ್ಚು ಕಮ್ಮಿ 2 ಅವರ್ 3 ಅವರ್ ಅನ್ಕೊಂಡ್ರಿ. 2 ಗಂಟೆ 3 ಗಂಟೆ ಮಾಡಿದ್ದು. ಒಂದು 10 ನಿಮಿಷದಲ್ಲೆಲ್ಲ ಆಯ್ತು. ಆದ್ಮೇಲೆ ಇದೊಂದು ತಗ್ಲಾಕವ್ರೆ, ಇದೆಷ್ಟು ದಿನ ಅಲ್ಲಿ ಇರುತ್ತೋ ಗೊತ್ತಿಲ್ಲ, ತಗ್ಲಾಕವ್ರೆ ಎಲ್ಲ ಬಲೂನ್ಗಳು. ಫಸ್ಟ್ ನಮ್ಮ ಅಜ್ಜಿ ಸುಮ್ಮನಿದ್ರೆ ಎಲ್ಲ ಬಲೂನು ಇರ್ತಿದ್ವು. ನಮ್ಮ ಅಜ್ಜಿ ಎತ್ಕೊಳ್ರಿ ಅಂತ ಬಲೂನ್ ಎತ್ಕೊಳ್ರಿ ಅಂತ ಕೊಡ್ತು. ಬೇರೆ ಬಲೂನ್ ಕೊಡು ಅಂತದೆ. ನಾನು ಎಲ್ಲಿ ಮಡಗಿದ್ದೀನಿ ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಸರಿ ಕಿತ್ಕೊಳ್ರಿ ಅಂದ್ಬಿಟ್ಟು ಎಲ್ಲ ಒಂದೊಂದೇ ಕಿತ್ಕೊಂಡ್ರು. ಆಮೇಲೆ ಇಲ್ಲಿ ಲಾಸ್ಟ್ ಇಲ್ಲೊಂದು ಬಲೂನ್ ಇತ್ತು. ಬೆಳಗ್ಗೆ ನಾನು ಹಂಗೆ ಅನ್ಕೊಂಡಿದ್ದೆ ಇರ್ಲಿ ಅಂತ. ಆಮೇಲೆ ಮತ್ತೆ ಫೋಟೋ ತಕೋವಂತಾನು ಇತ್ತು ಬೆಳಿಗ್ಗೆ. ಇರ್ಲಿ ಹೋಗ್ಲಿ ಹೆಂಗ ಒಂದಾಯ್ತು. ಈಗ ಇಲ್ಲಿ ಬಲೂನ್ ಇತ್ತಲ್ಲ, ಆ ಬಲೂನ್ ಕಿತ್ತೋಗ್ಬಿಟ್ಟು ಇಲ್ಲಿ ಅದೇ ಹಾಕಿದ್ದಿದ್ದು ಎಲ್ಲ ಒಂದೊಂದೇ ಕಿತ್ಕೊಂಡ್ಬಿಡ್ತು ಅಷ್ಟೇ. ಹಿಂಗಾಯ್ತು. ಇವಾಗ ಇವ್ರದ್ದು ನೋಡ್ರಿ, ಇವಾಗ ಅವ್ರದ್ದು ಫೋಟೋ ತೆಗಿಬೇಕಂತೆ. ಅಷ್ಟೇ ವಿಡಿಯೋದಲ್ಲಿ ಇದ್ದು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹಂಗೆ ನಿಮಗೆ ಪ್ರತಿದಿನ ನಮ್ಮನ್ನ ನೋಡಬೇಕು ಅಂದರೆ, ಪ್ರತಿದಿನ ಅಂದರೆ ಏನೇನು ಮಾಡ್ತೀನಿ, ಇದ್ರ ಬ್ಯಾಕ್ ಇದಾದ್ಮೇಲೆ ಏನು ಮಾಡ್ತೀವಿ ಅನ್ನೋದು ನೋಡಬೇಕು ಅಂತ ಆಸಕ್ತಿ ಇತ್ತು ಅಂದರೆ MK Bro ಕನ್ನಡ ಚಾನಲ್ನ ಹೋಗಿ ಚೆಕ್ ಮಾಡಿ. ನಾನು ಫಸ್ಟ್ ಬಡ್ಕೋಬೇಕು, ಆಮೇಲೆ ನಾನು ಮಾತಾಡೋದು, ಆಮೇಲೆ ತೆಗಿಯೋದು ಅಷ್ಟೇ. ವಿಡಿಯೋದಲ್ಲಿ ಇದ್ದಿದ್ದು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಲ್ಲಿವರೆಗೂ ಕಾದು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.